거. ಗಂಗಾವತಿಯ ಆರಾಧ್ಯ ದೈವ ದಾಸೋಹ ಮೂರ್ತಿ ಕಾಯಕ ಯೋಗಿ ಶ್ರೀ ಚನ್ನಬಸವ ಮಹಾಸ್ವಾಮಿಗಳವರ 80ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಜಾತ್ರಾ ಮಹೋತ್ಸವ ಜನವರಿ 1ರಂದು ಜರಗಲಿದ್ದು. ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಚನ್ನಮಲ್ಲಿಕಾರ್ಜುನ ಟ್ರಸ್ಟ್ ಕಮಿಟಿ, ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪ ಸಮಿತಿ, ಶ್ರೀ ಚನ್ನಬಸವ ಸ್ವಾಮಿ ಪುರಾಣ ಸಮಿತಿ ಹಾಗೂ ಶ್ರೀ ಚನ್ನಬಸವ ಸ್ವಾಮಿ ಸೇವಾ ಸಮಿತಿಯಿಂದ ಇಂದು ಮಲ್ಲಿಕಾರ್ಜುನ ಮಠದಲ್ಲಿ 17 ಜೋಡಿ ಉಚಿತ ಸಾಮೂಹಿಕ ವಿವಾಹಗಳು ಜರುಗಿದವು.
ಪ್ರತ್ಯೇಕ ಕುಟುಂಬಗಳು 5 ಜನ ಮಕ್ಕಳು ಆಗುವಂತಹ, ಯಾಕಂದ್ರೆ ನನಗೊಬ್ಬ ಮತ್ತೆ ಮಗಳು ಚಂದ್ರಶೇಖರ ಒಂದು ಟ್ರಸ್ಟ್ ಕಮಿಟಿ ವತಿಯಿಂದ ಮಾಡಿರುವಂತಹ ಬಹಳ ಶ್ಲಾಘನೀಯವಾಗಿರುತ್ತದೆ. ಯಾಕಂದ್ರೆ ಚಟುವಟಿಕೆಗಳನ್ನಾದ ಪಕ್ಷಿ ಸಮಿತಿ ಒಪ್ಪುವುದು ನೋಡೋಣ. ಮತ್ತು ಇವತ್ತಿನ ದಿನಮಾನದೊಳಗೆ ಅಧಿಕವಾಗಿರುವಂತಹ ಖರ್ಚನ್ನ ನಿಭಾಯಿಸುವಂಥದ್ದು ಬಹಳ ಕಠಿಣವಾಗಿರುತ್ತೆ. ಮನೆಯಾಗ ಒಂದು ಲಗ್ನ ಮಾಡಬೇಕಂದ್ರೆ 6-3 ಆಗ್ತದೆ. ಒಬ್ಬರನ್ನೊಬ್ಬರು ನೋಡೋದಾಗೋದಿಲ್ಲ, ಮಗುಗಳೆಲ್ಲ ಬೆಳೆಸಾಗಿ ಹೋಗ್ತವೆ. ಅಂಥದ್ರೊಳಗೆ ಇದೆಲ್ಲ ಅಚ್ಚುಕಟ್ಟತೆಯಿಂದ ಸಮಿತಿಯವರು ಸೇರಿಕೊಂಡು ಸರ್ವ ಗಣ್ಯಮಾನ್ಯರ ಒಂದು ಸಮ್ಮುಖದೊಳಗೆ ಅವೆಲ್ಲ ನಡೆಸಿಕೊಂಡು ಬಂದಿರುವಂಥದ್ದು ಬಹಳ ಶ್ಲಾಘನೀಯವಾಗಿರುತ್ತದೆ. ಹೀಗೆ ನಿರಂತರವಾಗಿ ಈ ಸಾಮೂಹಿಕ ವಿವಾಹದ ನಡೆಸಿ ತಮ್ಮೆಲ್ಲರಿಗೂ ಒಳಿತನ್ನ ಆಚರಿಸಬೇಕಾದ ಮಾಡಲಿ. ಇನ್ನು ಯುವಕರಿಗೆ ಆಸಕ್ತಿ ಸಾಮರ್ಥ್ಯವನ್ನು ಕೊಡಲಿ. ಇನ್ನು ಹೆಚ್ಚಾಗಿ ಕಾರ್ಯಕ್ರಮಗಳು ಜರುಗುವಂತೆ ನಡೆಯಲಿ ಅನ್ನುವಂಥದ್ದನ್ನ ಆಶಿಸುತ್ತಾ, ಇಂದು ಗಂಗಾವತಿ ಆರಾಧ್ಯ ದೈವ ಶಿವಯೋಗಿ ಚನ್ನಬಸವ ತಾತನ ಆಶ್ರಯದಲ್ಲಿ ಭತ್ತದ ನಾಡು, ಭಕ್ತಿಯ ನಾಡು, ಇಂತಹ ಒಂದು ಊರಲ್ಲಿ ಇವತ್ತು ಗಂಗಾವತಿಯಲ್ಲಿ ಇವತ್ತು ಚನ್ನಬಸವ ಸ್ವಾಮಿ ಸೇವಾ ಟ್ರಸ್ಟ್, ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದ ವತಿಯಿಂದ ಮತ್ತು ಚನ್ನಬಸವ ತಾತನ ಮಹಿಳಾ ಸಂಘದವರು ಮತ್ತು ಚನ್ನಬಸವ ತಾತನ ಬ್ಯಾಂಕಿನವರು ಹಾಗೂ ಅಕ್ಕ ನಾಗಲಾಂಬಿಕಾ ದೇವಿ ಟ್ರಸ್ಟ್ನವರು ಎಲ್ಲ ವೀರಶೈವ ಸಮಾಜದವರು ಎಲ್ಲರೂ ಸೇರಿ ಇವತ್ತು ಅದ್ದೂರಿಯಾದಂತಹ ಪ್ರತಿ ವರ್ಷ ಮಾಡತಕ್ಕಂಥ ಕಾರ್ಯಕ್ರಮ ಈ ವರ್ಷನೂ ಮಾಡಿದ್ದಾರೆ. ಸುಮಾರು 17 ಸಾಮೂಹಿಕ ವಿವಾಹಗಳನ್ನು ನಡೆಸಿ ಇವತ್ತು ಆ ಸಾಮೂಹಿಕ ನಡೆಸಿ ಅದ್ರ ಜೊತೆಗೆ ಪ್ರಸಾದ ಮತ್ತು ಇಲ್ಲಿ ನಡೀತಕ್ಕಂಥ ಪುರಾಣ ಇವೆಲ್ಲವನ್ನು ನೋಡಿದ್ರೆ ಈ ಆರಾಧ್ಯ ದೇವರು ಹಿಂದೆ ಹೇಳಿದ್ರಲ್ಲ ಆ ತರ ಛೋಟಾ ಬೊಂಬೈ, ಇದು ಛೋಟಾ ಬೊಂಬೈಗಿಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವ ಸಾಧ್ಯತೆ ಇದೆ. ಆ ದೇವರು ಈ ಸಾಮೂಹಿಕವನ್ನು ನಡೆಸಿ ಮಾಡಿಕೊಟ್ಟಂತ ಎಲ್ಲ ಸಮಾಜದ ಹಿರಿಯರು ಎಲ್ಲರಿಗೂ ಇವತ್ತು ಗಂಗಾವತಿ ನಗರದ ವತಿಯಿಂದ ಹೃದಯಪೂರ್ವಕ ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಯಾಕಂದ್ರೆ ಪ್ರತಿಯೊಂದು ಜಾತಿ ಇಲ್ಲ, ಇಲ್ಲಿ ಜಾತಿ ಧರ್ಮ ಯಾವುದೇ ಜಾತಿಯವರು ಇಲ್ಲಿ ಅವ್ರು ಬಂದು ಇವತ್ತು ಸಾಮೂಹಿಕ ಮದುವೆ ಮಾಡ್ಕೊಳ್ತಾರಂದ್ರೆ, ಇವತ್ತು ನಾವು ಒಂದು ಮದುವೆ ಮಾಡಿದ್ರೆ ಮನೆಯಲ್ಲಿ ಸುಮಾರು ಒಂದು ಲಕ್ಷಾಂತರ ರೂಪಾಯಿ ಖರ್ಚಾಗುವಂತಹದ್ದು ಒಂದು ಸಾಲ ಮಾಡಿ ಖರ್ಚು ಮಾಡುವಂತಹದ್ದು ಅದನ್ನು ತಪ್ಪಿಸಿದ್ದಾರೆ. ಅದಕ್ಕಾಗಿ ಅದು ಒಂದು ಅದ್ರ ಜೊತೆಗೆ ಇವತ್ತು ನಮ್ಮ ಮನೆಯಲ್ಲಿ ಮದುವೆ ಮಾಡಿಕೊಂಡ್ರೆ ಬಹಳ ಅಂದ್ರೆ ಒಂದು ಸುಮಾರು 500-400-500 ಜನ ಬರ್ಬೋದು. ಇವತ್ತು ಸಾವಿರಾರು ಜನ ಬಂದು ಅಕ್ಷತೆ ಹಾಕ್ತಾರೆ. ಅಕ್ಷತೆ ಹಾಕಿದ್ರೆ ಯಾವುದೋ ಅವರು ಪುಣ್ಯಾತ್ಮರವ್ರಿಗೆ ಆ ಅಕ್ಷತೆ ಪುಣ್ಯ ಬರ್ತೈತೆ. ಅದ್ರ ಜೊತೆಗೆ ತಾತನ ಆಶ್ರಯದಲ್ಲಿ ಮದುವೆ ಆದವರು ಎಲ್ಲರಿಗೂ ಆ ದೇವರ ಆಶೀರ್ವಾದ ಆಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾ, ನಮ್ಮ ಗಂಗಾವತಿಯ ಆರಾಧ್ಯ ದೈವವಾಗಿರ್ತಕ್ಕಂಥ ಚನ್ನಬಸವ ತಾತನವರ 80ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸೇವಾ ಸಮಿತಿಯ ಮತ್ತು ಚನ್ನಬಸವ ಸ್ವಾಮಿಯ ಟ್ರಸ್ಟಿನ ಚನ್ನಬಸವ ಸ್ವಾಮಿಯ ಕಲ್ಯಾಣ ಮಂಟಪದ ಎಲ್ಲಾ ಸಮಿತಿಯ ಸದಸ್ಯರ ಒಗ್ಗೂಡಿಕೆಯ ಮುಖಾಂತರ ಈ 80ನೇ ಜಾತ್ರಾ ಮಹೋತ್ಸವವನ್ನ ಯಶಸ್ವಿಗೊಳಿಸುವ ಜೊತೆಗೆ ದೀನ ದಲಿತರ, ಬಡವರ ಅವರ ಒಂದು ಸಹಕಾರವನ್ನು ನೀಡಬೇಕು. ಅವರಿಗೆ ಏನಾದರೂ ಒಂದು ಈ ಸಾಮೂಹಿಕ ವಿವಾಹದ ಮೂಲಕ ಅವರಿಗೆ ಆರ್ಥಿಕ ಹೊರೆಯನ್ನ ತಪ್ಪಿಸಬೇಕು ಅಂತಕ್ಕಂಥ ಇಚ್ಛೆಯಿಟ್ಟುಕೊಂಡಿರ್ತಕ್ಕಂಥ ಯುವ ಪೀಳಿಗೆ ಈ ದಿನ ವಿಶೇಷವಾದ ಕಾರ್ಯಕ್ರಮವನ್ನು 17 ಜೋಡಿಗಳನ್ನ ಇವತ್ತ ಆ ಒಂದು ಮಾಂಗಲ್ಯ ಧಾರಣ ಕಾರ್ಯಕ್ರಮ ಮುಖಾಂತರ ಏನು ನಮ್ಮ ತನು ಮನ ಧನದಿಂದ ಏನಿವತ್ತು ಕೊಡು ಮಾಡಿರ್ತಕ್ಕಂಥ ಆ ಒಂದು ಯಶಸ್ವಿ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಇವತ್ತು ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಈ ವಿವಾಹ ಮಹೋತ್ಸವ ಬಡವರಿಗಾಗಿ ಏನು ಆರ್ಥಿಕ ಹೊರೆ ಹಾಕಬಾರ್ದು ಅಂತಕ್ಕಂಥ ಒಂದು ಒಳಗಡೆ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಒಂದು ಸಾಮೂಹಿಕ ವಿವಾಹ ಇವತ್ತು ಯಶಸ್ವಿ ಆಗಿರ್ತಕ್ಕಂಥದ್ದು ಕೂಡ ನಾವು ಬೆಳೆಸ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಯುವ ಪೀಳಿಗೆ ಏನು ನಮ್ಮ ಸೇವಾ ಸಮಿತಿಯವರು ತಮ್ಮ ಇಚ್ಛೆಯನ್ನಿಟ್ಟುಕೊಂಡು ಏನು ನಮ್ಮ ಟ್ರಸ್ಟಿನ ಜೊತೆ ಮತ್ತು ಕಲ್ಯಾಣ ಮಂಟಪದ ಜೊತೆ ಮತ್ತು ಗಂಗಾವತಿಯ ಇತರೆ ಸಾರ್ವಜನಿಕರಿಂದ ಸಹಕಾರವನ್ನು ಪಡೆಯುವ ಮುಖಾಂತರ ಇಂಥ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ.
ಇದು ನಮ್ಮೆಲ್ಲರಿಗೆ ಕೂಡ ಒಂದು ಸಂತೋಷ ಮತ್ತು ಹರ್ಷ ತರ್ತಕ್ಕಂಥ ಕಾರ್ಯಕ್ರಮವಾಗಿದೆ. ಸೇವಾ ಸಮಿತಿಯ ಯುವಕರು ಸಮೂಹವನ್ನ ಏನಾದರೂ ಒಂದು ರಚನಾತ್ಮಕ ಕೆಲಸ ಆಗಬೇಕು ಅಂತ ಹೇಳಿ ಅವ್ರಿಗೆಲ್ಲರಿಗೂ ಹೇಳಿ ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾಗಿದೆ. ಈ ಸಾಮೂಹಿಕ ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ಸಾಮೂಹಿಕ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ವಿವಾಹಗಳನ್ನ ಸರಳತೆಗೆ ಗೊಳಿಸುವ, ಆಡಂಬರ ಮತ್ತು ಏನಂತಾರೆ ದುಂದು ಖರ್ಚುಗಳನ್ನ ಕಡಿಮೆ ಮಾಡಿ, ನಾವು ಹೇಳೋದು ಈ ಭಾಗವಹಿಸೋರೆಲ್ಲರೂ ಬರೀ ಬಡವರೇ ಬರಬೇಕು ಅಂತ ಅರ್ಥ ಅಲ್ಲ. ನಾ ಹೇಳೋದು ಯಾರೇ ಇರಲಿ ಇಂತಹ ಸಾಮೂಹಿಕ ಮದುವೆಯಲ್ಲಿ ಏನಂತಾರೆ ಭಾಗವಹಿಸೋದ್ರಿಂದ ಅವ್ರಿಗೆ ಏನಂತಾರ ಆಡಂಬರದ ಒಂದು ವೆಚ್ಚ ಕಡಿಮೆ ಆಗಬೇಕು, ಸಾಮಾನ್ಯ ಎಲ್ಲರಿಗೂ ಕೂಡ ಏನಂತಾರ ಲಾಭ ಆಗಬೇಕು ಅನ್ನೋ ಉದ್ದೇಶದಿಂದ ಏನಂತಾರೆ ಸಾಮೂಹಿಕ ಮಾಡ್ತಾ ಇದ್ದೇವೆ ಎಲ್ಲರೂ. ಆಮೇಲೆ ಅದಕ್ಕೆ ನಾವು ಬಹಳ ಸಂತೋಷ ಏನಂತಂದ್ರೆ ಈ ಮಕ್ಕಳಿಗೆ ಇಂಥದ್ರಲ್ಲಿ ಏನಾದ್ರು ಬಟ್ಟೆ ಬರೆ ಬಂಗಾರದ್ದು ಇದು ಏನು ಕೊಡೋದಿಲ್ಲ, ಇವೆಲ್ಲವನ್ನೂ ಕೂಡ ಕೊಡಕ್ಕೆ ನಾವು ಮುಂದೆ ಮುಂದೆ ಅನೇಕ ದಾರಿಗಳು ಕೂಡ ಮುಂದೆ ಬರ್ತಾರೆ. ದಾರಿಗಳು ಕೂಡ ಮುಂದೆ ಬಂದ ಏನಂತಾರ ಕೊಡ್ತಾ ಇದ್ದಾರೆ. ಮಠ ಏನಂತಲ್ಲ ಶ್ರೀಮಠದ ಟ್ರಸ್ಟ್ ಏನಂತಾರ ಕಂಪ್ಲೀಟ್ ಭೋಜನದ ವ್ಯವಸ್ಥೆ ಏನಂತಲ್ಲ ಮುಂದೆ ನಿನ್ನೆ ಬಂದು ಇಲ್ಲಿ ವಸತಿ ಮಾಡಿದಂಥವ್ರಿಗೆ ನಿನ್ನೆ ರಾತ್ರಿ ಊಟ, ಇವತ್ತು ಬೆಳಿಗ್ಗೆ ತಿಂಡಿ, ಮತ್ತೆ ಏನಂತಾರೆ ಈಗ ಊಟ, ಇದೆಲ್ಲ ಏನಂತಾರೆ ವ್ಯವಸ್ಥೆ ಏನಂತಾರ ಟ್ರಸ್ಟ್ ಕಂಪ್ನಿ ಮಾಡ್ತಾ ಇದ್ದಾರೆ. ಯುವಕರು ಏನಂತಾರ ಉಳಿದೆಲ್ಲ ಖರ್ಚುಗಳು ಏನಂತಾರೆ ಒಬ್ಬರಿಗೊಬ್ಬರು ಕೂಡ್ಕೊಂಡು ಸಾಮೂಹಿಕವಾಗಿ ಏನಂತಾರೆ ಎಲ್ಲ ಯಶಸ್ವಿಯಾಗಿ ಏನಂತಾರೆ ಬಹಳ ಸಂತೋಷದಿಂದ ಕಾರ್ಯಕ್ರಮ ನಡೀತಾ ಇದೆ. ನಮ್ಮೆಲ್ಲರ ಆರಾಧ್ಯ ದೇವ ಕಾಯಕಯೋಗಿ ದಾಸೋಹಮೂರ್ತಿ ಶ್ರೀ ಚನ್ನಬಸವ ಮಹಾಸ್ವಾಮಿಗಳವರ 80ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ನಮ್ಮ ಶ್ರೀ ಚನ್ನಬಸವ ಸ್ವಾಮಿ ಮಠದಲ್ಲಿ ನಮ್ಮ ಚನ್ನಬಸವ ಸ್ವಾಮಿ ಟ್ರಸ್ಟ್ ಕಮಿಟಿ ಇರ್ಬೋದು, ಕಲ್ಯಾಣ ಮಂಟಪ ಸಮಿತಿ ಇರ್ಬೋದು, ಎಲ್ಲ ಯುವಕ ಬಳಗದವರು ಕೂಡಿಕೊಂಡು 3ನೇ ವರ್ಷದಲ್ಲಿ ಸಾಮೂಹಿಕ ಮದುವೆಗಳನ್ನು ಮಾಡೋದ್ರ ಮುಖಾಂತರ ಈ ವರ್ಷ 17 ಮದುವೆಗಳನ್ನು ಮಾಡಿದ್ದಾರೆ. ನಿಜವಾಗಿ ಬಹಳ ಸಂತೋಷ, ಯಾಕಂದರೆ ಇದು ಬಹಳ ಪವಿತ್ರವಾದಂಥ ಕಾರ್ಯ. ಯಾಕೆಂದರೆ ಯಾರು ಇವತ್ತು ನಾವು ವಧುವರರಲ್ಲಿ 17 ಜೊತೆ ಆಗಿದ್ದಾರೆ, ಶ್ರೀ ಚನ್ನಬಸವ ಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಮದುವೆಯನ್ನು ಮಾಡಿಕೊಂಡದ್ದು ಅವರ ಭಾಗ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಎಲ್ಲರಿಗೂ ಸಹಿತ ಜನವರಿ 1ನೇ ತಾರೀಕಿಗೆ ಶ್ರೀ ಚನ್ನಬಸವ ಸ್ವಾಮಿಯ ರಥೋತ್ಸವ ನಡೀತಾ ಇದೆ. ಆ ಒಂದು ಸಂದರ್ಭದಲ್ಲಿ ಸಹಿತ ಎಲ್ಲರೂ ಆಗಮಿಸಿ ಶ್ರೀ ತಾತನ ಕೃಪೆಗೆ ಪಾತ್ರ ಆಗಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಅದೇ ರೀತಿ 3ನೇ ತಾರೀಕಿಗೆ ನಮ್ಮ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಇದೆ. ಅದರಲ್ಲಿ ಸಹಿತ ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರ ಆಗಬೇಕು. ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ನಡೆದಾಡುವ ದೇವರಂತ ನಾವೇನು ಕರಿತೀವಿ, ಶ್ರೀ ಗವಿಮಠದ ಜಾತ್ರಾ ಮಹೋತ್ಸವ ಜನವರಿ 5ರಂದು ನಡೀತಾ ಇದೆ. ಈ 3 ಸಹಿತ ಒಂದು ವಾರದಲ್ಲಿ ನಡೀತಾ ಇರೋದ್ರಿಂದ ಇವತ್ತು ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋದ್ರ ಮುಖಾಂತರ ತಾವೆಲ್ಲರೂ ಆ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆಶೀರ್ವಾದದಿಂದ 17 ಸಾಮೂಹಿಕವಾಗಿ ನೆರವೇರುತ್ತದೆ. ಇವತ್ತು ಎಲ್ಲ ನಮ್ಮ ಸಮಾಜ ಹಿರಿಯರು ಕೂಡಿ ಈ ಮದುವೆಯನ್ನು ಸಾಮೂಹಿಕವಾಗಿ ನಡೆಸಿರ್ತಾರೆ. ಆಮೇಲೆ ಇದು ತಾಪ ಜಾತಿ ಕೂಡ ತಾಪ ಜಾತಿ ಕೂಡ ಸಹಿತ ಎಲ್ಲರೂ ಸರಿಯಾದಿಂದ ನಡೆದುಕೊಂಡು ಮಾಡ್ತಾರೆ ಅಂತೇಳಿ ನನ್ನ ವಿಶ್ವಾಸ ಇರ್ತದೆ. ಗಂಗಾವತಿಯ ಆರಾಧ್ಯ ದೈವ ಶ್ರೀ ಚನ್ನಬಸವ ತಾತನವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇವತ್ತಿನ ದಿವಸ 3ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಗಳನ್ನು ಗಂಗಾವತಿ ನಗರದ ದಾನಿಗಳ ನೆರವಿನೊಂದಿಗೆ ಶ್ರೀ ಚನ್ನಬಸವ ತಾತನ ಟ್ರಸ್ಟ್ ಮತ್ತು ಚನ್ನಬಸವ ತಾತ ಸೇವಾ ಸಮಿತಿ ಮತ್ತು ಪುರಾಣ ಸಮಿತಿ ವತಿಯಿಂದ ಇವತ್ತು ಗಂಗಾವತಿ ನಗರದ ಶ್ರೀ ಚನ್ನಬಸವ ತಾತನ ಮಠದಲ್ಲಿ ನೆರವೇರಿಸಲಾಗಿದೆ. ಈ ಸಂದರ್ಭದಲ್ಲಿ 17 ಜೋಡಿಗಳು ಸಾಮೂಹಿಕವಾಗಿ ಒಂದು ವಿವಾಹವನ್ನು ಆಗಿದ್ದಾರೆ. ನಾವು ಈ ಮೂಲಕ ಶ್ರೀ ಚನ್ನಬಸವ ತಾತನಲ್ಲಿ ಮದುವೆಯಾದಂಥ ಎಲ್ಲ ವಿವಾಹಿತ ಜೋಡಿಗಳಿಗೆ ಶ್ರೀ ಚನ್ನಬಸವ ತಾತ ಆಯುರಾರೋಗ್ಯವನ್ನು ಕಾಪಾಡಿ ಅವರ ಜೀವನ ಸುಖಮಯವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ, ಜೊತೆಗೆ ಏನು ಈ ಒಂದು ಸಂದರ್ಭದಲ್ಲಿ ದಾನಿಗಳು ಒಂದು ನೆರವನ್ನು ನೀಡಿದ್ದಾರೆ ಅವರಿಗೂ ಸಹಿತ ಶ್ರೀ ಚನ್ನಬಸವ ತಾತನ ಕೃಪಾಶೀರ್ವಾದ ಇರಲಿ ಅಂತೇಳಿ ಶುಭವನ್ನು ಕೋರುತ್ತಾ, ಜೊತೆಗೆ ಸೇವಾ ಸಮಿತಿಯವರು ಸುಮಾರು ಒಂದು 10-15 ದಿನಗಳಿಂದ ಈ ಒಂದು ಮದುವೆ ಕಾರ್ಯಕ್ರಮ ನಡೆಸುವುದಕ್ಕಾಗಿ ಏನು ಮುಂಜಾನೆಯಿಂದ ರಾತ್ರಿವರೆಗೂ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಎಲ್ಲ ಸೇವಾಕರ್ತರಿಗೂ ಕೂಡ ಶ್ರೀ ಚನ್ನಬಸವ ತಾತನ ಕೃಪಾಶೀರ್ವಾದ ಇರಲಿ. ಮುಂದಿನ ದಿನಗಳಲ್ಲಿಯೂ ಸಹಿತ ಪ್ರತಿ ವರ್ಷ ಸಾಮೂಹಿಕ ವಿವಾಹಗಳು ಈ ಒಂದು ಚನ್ನಬಸವ ತಾತನ ಮಠದಲ್ಲಿ ನಡೆಯುತ್ತವೆ. ಮುಂದಿನ ವರ್ಷ ಯಾರಾದರೂ ಇದ್ದರೂ ಕೂಡ ಚನ್ನಬಸವ ತಾತನ ಜಾತ್ರಾ ಮಹೋತ್ಸವದ ಮುಂಚಿತವಾಗಿ ಒಂದು ತಿಂಗಳ 15-20 ದಿವಸ ಮುಂಚಿತವಾಗಿ ಮದುವೆಗಳನ್ನು ನೆರವೇರಿಸಲಾಗುವುದು. ಮುಂದಿನ ವರ್ಷವೂ ಸಹಿತ ಯಾರಾದರೂ ಮದುವೆ ಆಗೋರಿದ್ದರೆ ಅಲ್ಲಿ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿ ತಾತನ ಮಠದಲ್ಲಿ ಮದುವೆ ಆಗಬಹುದು. ಚನ್ನಬಸವ ತಾತನ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ ನಾನು ಮಾತನ್ನು ಮುಗಿಸ್ತೀನಿ. ಗಂಗಾವತಿ ಆರಾಧ್ಯ ದೈವನಾದ ಶ್ರೀ ಚನ್ನಬಸವ ತಾತನ ಪಾದಗಳಿಗೆ ನಮಸ್ಕರಿಸುತ್ತಾ, ಇಂದು
ವಿಶೇಷವಾಗಿ ಚನ್ನಬಸವ ತಾತನ ಮಠದಲ್ಲಿ ಮಲ್ಲಿಕಾರ್ಜುನ ಟ್ರಸ್ಟ್ ಸಮಿತಿಯ ಎಲ್ಲ ಟ್ರಸ್ಟಿನ ವತಿಯಿಂದ ಚನ್ನಬಸವ ತಾತನ ಸೇವಾ ಸಮಿತಿಯವರು ನೇತೃತ್ವದಲ್ಲಿ ಒಂದು 3ನೇ ವರ್ಷದ ಉಚಿತ ಸಾಮೂಹಿಕ ಕಾರ್ಯಕ್ರಮವನ್ನು ನೆರವೇರಿದೆ. ಇದರಲ್ಲಿ 17 ಜೋಡಿಗಳು ವಿವಾಹವಾಗಿದ್ದು ಅವರಿಗೆ ಶ್ರೀ ಚನ್ನಬಸವ ತಾತ ಆಯುರಾರೋಗ್ಯ ಸುಖ ಕಾಪಾಡಲೆಂದು ಕೇಳುತ್ತಾ, ವಿಶೇಷವಾಗಿ ಈ ಒಂದು ಉಚಿತ ಸಾಮೂಹಿಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ದಾನಿಗಳು ನಾ ಮುಂದು ನೀ ಮುಂದು ಅಂತೇಳಿ ಒಂದು ದಾನ ಮಾಡುವ ಮುಖಾಂತರ ಟ್ರಸ್ಟಿನ ನಮ್ಮ ಚನ್ನಮಲ್ಲಿಕಾರ್ಜುನ ಮಠದ ಟ್ರಸ್ಟಿನ ಹಿರಿಯರು ಕೂಡ ಇದರಲ್ಲಿ ಸಹಕರಿಸಿ ಒಂದು ಅದ್ಭುತ ಒಂದು ಕಾರ್ಯ ಅಂದರೆ ಈ ವರ್ಷದಂತೆ ಪ್ರತಿ ವರ್ಷ ಕೂಡ ನಡೀಲಿ ಅಂತೇಳಿ ನಮ್ಮ ಹಿರಿಯರ ಮಾರ್ಗದರ್ಶನದ ಮುಖಾಂತರ ನಾವೊಂದು ಉಚಿತ ಸಾಮೂಹಿಕ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಪ್ರತಿ ವರ್ಷವೂ ಕೂಡ ಮುಂದಿನ ವರ್ಷವೂ ಕೂಡ ಇದೇ ಥರ ಉಚಿತ ಸಾಮೂಹಿಕ ಕಾರ್ಯಕ್ರಮ ನೆರವೇರಿಸುತ್ತೇವೆ. ಚನ್ನಬಸವ ತಾತನ ಭಕ್ತಾದಿಗಳು ಯಾರಾದರೂ ಚನ್ನಬಸವ ತಾತನ ಮಠದಲ್ಲಿ ಸಾಮೂಹಿಕ ಕಾರ್ಯಕ್ರಮದಲ್ಲಿ ನಾನು ಮದುವೆ ಆಗಬೇಕು ನಿಶ್ಚಯಿಸುವವರು ಮುಂದಿನ ವರ್ಷ ಕೂಡ ನಮಗೆ ಅವಕಾಶ ಇರುತ್ತೆ. ಹೀಗೆ ನಮ್ಮೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕರಿಸಿದಂತೆ ಎಲ್ಲರಿಗೂ ಕೂಡ ನಾನು ಚನ್ನಬಸವ ತಾತ ಅವರಿಗೆ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲೆಂದು ಬೇಡಿಕೊಳ್ಳುತ್ತಾ ನಾನು ಈ 2 ಮಾತುಗಳನ್ನು ಮುಗಿಸ್ತೇನೆ. ಗಂಗಾವತಿಯ ಶ್ರೀ ಚನ್ನಬಸವ ತಾತನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಸುಮಾರು 17 ಜೋಡಿಗಳು ಈ ಒಂದು ಸಾಮೂಹಿಕ ಮದುವೆಯನ್ನು ನಮ್ಮ ಗಂಗಾವತಿ ಚನ್ನಬಸವೇಶ್ವರ ಸ್ವಾಮಿ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದು, ಈ ಒಂದು ಸೇವಾ ಸಮಿತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಸಾಮೂಹಿಕ ವಿವಾಹವನ್ನು ನಡೆಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಾರ್ವಜನಿಕರ ಪರವಾಗಿ ಮತ್ತು ಗಂಗಾವತಿಯ ಎಲ್ಲ ನಾಗರಿಕರ ಪರವಾಗಿ ಕೂಡ ಈ ಒಂದು ಚನ್ನಬಸವ ಸ್ವಾಮಿ ಸೇವಾ ಸಮಿತಿಯವರಿಗೆ ನಾವು ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮತ್ತು ಎಲ್ಲ ಬಡ ಜನರು ಈ ಒಂದು ಸಾಮೂಹಿಕ ವಿವಾಹದಲ್ಲಿ ಮದುವೆಯನ್ನು ಮಾಡಿಕೊಂಡಿರ್ತಾರೆ. ಆದ್ದರಿಂದ ಎಲ್ಲ ನವ ಜೋಡಿಗಳಿಗೂ ನಮ್ಮ ವಕೀಲರಿಂದ ಮತ್ತು ನನ್ನ ಸ್ನೇಹಿತರಿಂದ ಕೂಡ ನನ್ನ ವೈಯಕ್ತಿಕವಾಗಿ ಕೂಡ ಅವರಿಗೆ ಶುಭವನ್ನು ಹಾರೈಸ್ತೀನಿ. ಅವರ ಒಂದು ಮುಂದಿನ ಒಂದು ದಂಪತಿ ಜೀವನವು ಸುಖಮಯವಾಗಿರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಇಂದು ತಾತನ ಮಠದಲ್ಲಿ ಸೇವಾ ಸಮಿತಿ ಕಡೆಯಿಂದ 17 ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಿದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರೆಯಲ್ಲಿ ಮುಂಚಿತವಾಗಿ ಈ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ. ಇದು ನಮ್ಮ ಸುತ್ತಮುತ್ತಲಿನ ಭಾಗದ ಜನರಿಗೆ ಒಂದು ಒಳ್ಳೆಯ ಅವಕಾಶ, ಬಡವರಿಗೆ ಯಾಕಂದರೆ ಇದು ಒಂದು ಸಾಮೂಹಿಕ ಮದುವೆಯಲ್ಲಿ ಬಡವರು ಆಗಲಾರ್ದವರಿಗೆ ಎಷ್ಟೋ ಜನರಿಗೆ ಒಂದು ಅನುಕೂಲ ಆಗಿದೆ. ನಮ್ಮ ಭಾಗದಲ್ಲಿ ತಾತನ ಮಠದಲ್ಲಿ ಇದ್ದಿಲ್ಲ, ಈ 3 ವರ್ಷ ಆಯಿತು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಮೂಹಿಕ ಮದುವೆ ನಡೀತಾ ಇದ್ದಾವೆ. ಬಡವರಿಗೆ ಭಾಳ ಅನುಕೂಲ ಆಗಿದೆ. ಇವತ್ತು ಸಾಕಷ್ಟು ಸ್ಟೇಜ್ಗಳು ಹಾಕಿಕೊಟ್ಟಿದ್ದಾರೆ, ಪ್ರಸಾದದ ವ್ಯವಸ್ಥೆ ಇಲ್ಲಿ ಅದ್ದೂರಿಯಾಗಿ ಇಲ್ಲಿ ನೋಡ್ತಾ ಇದ್ದರೆ ನಾವು ಸ್ವಂತ ದುಡ್ಡು ಕೊಡೋ ಇಟ್ಕೊಂಡು ಈ ಥರ ಮದುವೆ ಮಾಡಲಿಕ್ಕೆ ಆಗಲ್ಲ. ಅಂಥ ಒಂದು ಸಂದರ್ಭ, ಇಂಥ ಒಂದು ನೋಡೋಕ್ಕೊಂದು ಸೌಭಾಗ್ಯ. ಯಾಕಂದರೆ ಇಲ್ಲಿ ಎಲ್ಲ ಒಂದು ವಿಶೇಷವಾಗಿ ಎಲ್ಲ ಸೌಲಭ್ಯ ಕೂಡ ಇದೆ, ಯಾವ ಸೌಲಭ್ಯ ಕೂಡ ಕೊರತೆ ಇಲ್ಲ. ಇಂಥ ಸೌಲಭ್ಯದಲ್ಲಿ ಇಲ್ಲಿ ಆಗ್ತಕ್ಕಂಥ ಎಲ್ಲರಿಗೆ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಅದು ನಮ್ಮ ಭಾಗದಾಗಿರ್ತಕ್ಕಂಥ ಎಲ್ಲ ಚನ್ನಬಸವ ತಾತನ ಆಶೀರ್ವಾದ ಅಂತ ಅನ್ಕೊಂಡು ಈ ಚನ್ನಬಸವ ತಾತನ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ರೀತಿ ಆದರೂ ಕೂಡ ಇಲ್ಲಿ ನಡೆಸ್ಕೊಳ್ಳಿಕ್ಕೆ ಈ ಸೇವಾ ಸಮಿತಿಯವರು ಇದ್ದಾರೆ. 100 ಆದರೂ ಕೂಡ ನಡೆಸ್ಕೊಳ್ಳಿಕ್ಕಿದ್ದಾರೆ. ಅಷ್ಟೊಂದು ಶಕ್ತಿ ತಾತ ಕೊಟ್ಟಿದ್ದಾನೆ. ಭಕ್ತರು ಕೂಡ ಹಾಗೇ ಇದ್ದಾರೆ. ಇಲ್ಲಿ ಎಲ್ಲ ಗಂಗಾವತಿ ತಾಲೂಕಿನ ಭಕ್ತರು ಸಹಕಾರ ಮಾಡಿದ್ದಾರೆ. ಸುತ್ತಮುತ್ತಲಿನ ಭಕ್ತರು ಕೂಡ ಸಹಕಾರ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಚನ್ನಬಸವ ತಾತನ ಗ್ರಾಮದೇವತೆ ದುರ್ಗಾದೇವಿಯ ಆಂಜನೇಯನನ್ನು ಹನುಮನಗಳಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ಗಂಗಾವತಿಯ ಆರಾಧ್ಯ ದೈವ ಶ್ರೀ ಚನ್ನಬಸವೇಶ್ವರ ತಾತನ ಜಾತ್ರೆಯ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷ ಅಂದರೆ 3ನೇ ವರ್ಷ ಈ ಒಂದು ಜಾತ್ರೆಯ ನೆನಪಿಗಾಗಿ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಗಿದ್ದು ಸೇವಾ ಸಮಿತಿಯವರ ಕಾರ್ಯ ಶ್ಲಾಘನೀಯವಾಗಿದ್ದು ಅದಕ್ಕೆ ಗಂಗಾವತಿ ತಾಲೂಕಿನ ಸಮಸ್ತ ಅಂದರೆ ಗಂಗಾವತಿಯ ಅಖಂಡ ಗಂಗಾವತಿ ತಾಲೂಕಿನ ಕನಕಗಿರಿ, ಕಾಟಿಯ, ಗಂಗಾವತಿ 3 ತಾಲೂಕಿನ ಭಕ್ತರು ಇದರಲ್ಲಿ ಕೈ ಜೋಡಿಸಿದ್ದಾರೆ. ಅದರ ರೀತಿ ಸಾಮೂಹಿಕ ವಿವಾಹಗಳು ಯಾವುದೇ ರೀತಿಯಾದಂಥ ಆಡಂಬರ ಜೀವನಕ್ಕೆ ಹೋಗದೆ, ತಿಂಡಿ ವೆಚ್ಚಕ್ಕೆ ಆಸ್ಪದ ಕೊಡದೆ ಈಗ ಬಡ ಜನತೆಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸಾಮಾಜಿಕ ಕಳಕಳಿಯನ್ನು
ನಮ್ಮ ಚನ್ನಬಸವ ತಾತನ ಸೇವಾ ಸಮಿತಿಯವರು ಹಮ್ಮಿಕೊಂಡಿರುವುದು ಮೆಚ್ಚುವಂಥದ್ದು. ಇದೇ ರೀತಿ ನಮ್ಮ ತಾತನ ಜಾತ್ರಾ ಸಮಿತಿಯವರಿಗೆ, ಕಲ್ಯಾಣ ಮಂಟಪ ಸಮಿತಿಯವರಿಗೆ, ಸೇವಾ ಸಮಿತಿಯವರಿಗೆ ಹಾಗೂ ಸುತ್ತಮುತ್ತಲಿನ ಚನ್ನಬಸವ ತಾತನ ಭಕ್ತಾದಿಗಳಿಗೆ ದೇವರು ಒಳ್ಳೆತನ ಮಾಡಲಿ. ಹಾಗೂ ಮುಂದಿನ ದಿನಮಾನಗಳಲ್ಲಿ ಗಂಗಾವತಿ ಸುತ್ತಮುತ್ತಲಿನ ಅಂದರೆ ಅಖಂಡ ಗಂಗಾವತಿ ತಾಲೂಕಿನ ಎಲ್ಲ ರೈತಾಪಿ ವರ್ಗದವರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಮಳೆ ಬೆಳೆ ಬರಲಿ, ಚನ್ನಬಸವ ತಾತನ ಆಶೀರ್ವಾದ ಸಕಲ ಸದ್ಭಕ್ತರ ಮೇಲೆ ಇರಲಿ ಅಂತೇಳಿ ಕೇಳ್ಕೊಳ್ತಾರೆ. ಮಾತು ಮುಗಿಸ್ತೀನಿ. ಗಂಗಾವತಿಯ ಆರಾಧ್ಯ ದೈವ ಚನ್ನಬಸವ ತಾತನ ಜಾತ್ರೆ ಮಹೋತ್ಸವ ಅಂಗವಾಗಿ ಶ್ರೀ ಚನ್ನಬಸವ ತಾತನ ಸೇವಾ ಸಮಿತಿಯಿಂದ ಸಾಮೂಹಿಕ ವಿವಾಹ ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಈ ಸಾಮೂಹಿಕ ವಿವಾಹವನ್ನು ನೆರವೇರಿಸಿಕೊಟ್ಟಂಥ ಸೇವಾ ಸಮಿತಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ಈ 17 ನವ ದಂಪತಿಗಳು ಕೂಡ ನಮ್ಮೆಲ್ಲರ ಪರವಾಗಿ ಶುಭವಾಗಲಿ ಅಂತ ಹಾರೈಸ್ತೀವಿ. ಬಸವಮೂರ್ತಿ ಕಾಯಕವಾಗಿ ಆದಂಥ ನಮ್ಮ ನಾಡಿನ ಆರಾಧ್ಯ ದೈವಾದಂಥ ಶ್ರೀ ಚನ್ನಬಸವ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ದಿನ ಇದು ಸತತವಾಗಿ 3ನೇ ವರ್ಷ ನಡೀತಕ್ಕಂಥ ಒಂದು ಸಾಮೂಹಿಕ ಮದುವೆ ಕಾರ್ಯಕ್ರಮ ಹಾಗೂ ದಾಸೋಹಮೂರ್ತಿ ಆದಂಥ ಚನ್ನಬಸವ ಸ್ವಾಮಿಗಳ 80ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ದಿನಾಂಕ 1ರಂದು ನಡೀತಕ್ಕಂತಹ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾನು ಮೊಟ್ಟ ಮೊದಲನೇ ಎಲ್ಲರಿಗೂ ಆರ್ಥಿಕ ಒಂದು ಶುಭಾಶಯ ಹಾಗೂ ಒಂದು ತಾತನವರ ಒಂದು ಆಶೀರ್ವಾದ ಎಲ್ಲ ಜನರಿಗಿರಲಂತ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿಯಾಗಿ ನಡೆದಂಥ ಆರಾಧ್ಯ ದೈವ ಅವರು, ಯಾಕೆಂದ್ರೆ ಹಿಂದೆ ಅವರು ಇಲ್ಲಿ ಗಂಗಾವತಿ ಛೋಟಾ ಮುಂಬೈ ಆಗುತ್ತಂತಂದು ಹೇಳಿದರು. ಅಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಗಂಗಾವತಿ ಎಂಬುದು ಒಂದು ಶ್ರೇಷ್ಠವಾದಂಥ ನಗರ, ಆಮೇಲೆ ವಾಣಿಜ್ಯ ನಗರ ಅಂತಂದೇಳಿ ಹಿಂದಕ್ಕನ ಭವಿಷ್ಯ ನುಡಿದಿದ್ರು ಅವರು. ಅಂಥ ಮಹಾನ್ ಯೋಗಿಯ ಒಂದು ಜಾತ್ರೆಯನ್ನು ನಾವೆಲ್ಲರೂ ಅದ್ದೂರಿಯಾಗಿ ಆಚರಿಸೋಣ ಅಂತಂದು ಕೇಳ್ಕೊಳ್ತಾ ಎಲ್ಲರಿಗೂ ಈ ಜಾತ್ರಾ ಮಹೋತ್ಸವ ಅಂಗವಾಗಿ ಶುಭಾಶಿಸ್ತೇನೆ. ಹಾಗೂ ಈ ದಿನ ನಡೀತಕ್ಕಂಥ ಸಾಮೂಹಿಕ ವಿವಾಹದ ಎಲ್ಲರಿಗೂ ಹೆಣ್ಣು ವಧುವರರಿಗೂ ಹಾಗೂ ಎಲ್ಲರಿಗೂ ಒಂದು ಶುಭ ಹಾರೈಸುತ್ತೆ. 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.